ನೋಡಿ ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಹ್ಯಾಂಡ್ಬಾಲ್ ಆಟದ ಒಂದು ಇತಿಹಾಸವನ್ನ ನೋಡಿದ್ವಿ. ಹ್ಯಾಂಡ್ಬಾಲ್ ಆಟದ ಇತಿಹಾಸವನ್ನು ನೋಡಿದ್ವಿ. ಹಾಗೆಯೇ ಹ್ಯಾಂಡ್ಬಾಲ್ ಆಟದ ಅಂಕಣದ ಪರಿಚಯವನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನೋಡೋಣ. ಹ್ಯಾಂಡ್ಬಾಲ್ ಆಟದ ಅಂಕಣದ ಪರಿಚಯವನ್ನು ನೋಡಿದಾಗ, ಹ್ಯಾಂಡ್ಬಾಲ್ ಆಟವನ್ನು 40 ಮೀಟರ್ ಉದ್ದ ಮತ್ತು 20 ಮೀಟರ್ ಅಗಲವಿರುವ ಒಂದು ಆಯತಾಕಾರದ ಒಂದು ಮೈದಾನದಲ್ಲಿ ಈ ಆಟವನ್ನ ಆಡ್ತೀವಿ ಅಂತ ನಾವು ಇಲ್ಲಿ ನೋಡ್ತೀವಿ. ಹಾಗೇನೆ ಈ ಆಟದ ಅಂಕಣದ ಪರಿಚಯವನ್ನು ನೋಡಿದಾಗ, ನಾವು ಹಿಂದಿನ ತರಗತಿಯಲ್ಲಿ ಹ್ಯಾಂಡ್ಬಾಲ್ ಬಗ್ಗೆ ನಾವು ಅಧ್ಯಯನ ಮಾಡ್ತಿದ್ವಿ. ಹ್ಯಾಂಡ್ಬಾಲ್ ಅನ್ನ ಯಾವಾಗ ನಾವು ನೋಡಿದ್ವಿ, ಅದರ ಇತಿಹಾಸವನ್ನು ಪೂರ್ತಿ ನೋಡ್ಕೊಂತ ಬಂದ್ವಿ. ಹಾಗೆಯೇ ಈ ಹ್ಯಾಂಡ್ಬಾಲ್ ಆಟದ ಅಂಕಣದ ಪರಿಚಯವನ್ನು ನಾವು ಈ ಒಂದು ಅಧ್ಯಯನದಲ್ಲಿ ನಾವು ನೋಡೋಣ. ಹ್ಯಾಂಡ್ಬಾಲ್ ಆಟದನ್ನ 40 ಮೀಟರ್ ಉದ್ದ ಹಾಗೂ 20 ಮೀಟರ್ ಅಗಲವಿರುವ ಒಂದು ಆಯತಾಕಾರದ ಒಂದು ಮೈದಾನದಲ್ಲಿ ಈ ಆಟವನ್ನ ನಾವು ಆಡ್ತೀವಿ ಅಂತ ನಾವು ಇಲ್ಲಿ ನೋಡ್ತೀವಿ. ಹ್ಯಾಂಡ್ಬಾಲ್ ಅನ್ನ ಆಡೋ ಮೈದಾನದ ಅಂಕಣದ ಪರಿಚಯವನ್ನ ಈ ಒಂದು ಅಧ್ಯಯನದಲ್ಲಿ ನಾವು ಮಾಡೋಣ. ಉದ್ದ 20 ಮೀಟರ್, ಅಗಲ 20 ಮೀಟರ್ ಅನ್ನು ಇದು ಅಗಲ 20 ಮೀಟರ್ ಇರುತ್ತೆ. ನಾವು ಮೀಟರ್ ಅನ್ನ ಸೆಂಟಿಮೀಟರ್ ನಲ್ಲಿ ಮಾಡ್ಕೋಬೇಕಾಗುತ್ತೆ. 20 ಮೀಟರ್ ಇದು ಅಗಲ ಎಷ್ಟು ನೋಡಿದ್ವಿ, 20 ಮೀಟರ್ ಬರ್ತಿಲ್ಲ. ಹಾಗೆಯೇ ನಮಗೆ ಇದು ಸಹ ನೇರವಾಗಿ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು, 3-5-4 ಮೆಥಡ್ ಅನ್ನ ಬಳಸಬೇಕಾಗತ್ತೆ. ಎಷ್ಟು? 3-5-4 ಮೆಥಡ್ ಅನ್ನ. ಇಲ್ಲಿಂದ ಒಂದು 3 ಈ ಕಡೆ 3 ತಗೋಬಹುದು ಅಥವಾ ಈ ಕಡೆ 3 ತಗೋಬಹುದು. ಅದು ಒಂದು ಚೌಕಾಕಾರದಲ್ಲಿ ಬರ್ಬೇಕಂದ್ರೆ 3-5-4 ಮೆಥಡ್ ಅನ್ನ ನಾವು ಬಳಸ್ತೀವಿ. ಹಾಗೇನೆ ಈಗ ಉದಾಹರಣೆಗೆ ನಾವೇನ್ ಮಾಡಿದ್ವಿ, ಇಲ್ಲಿಂದ ಇದು 20 ಮೀಟರ್ ಇರುವ ಒಂದು ಅಗಲವನ್ನು ತಂದಿದ್ದೀವಿ. ಅದ್ರ ಜೊತೆಗೆ ನಾವು ಇಲ್ಲಿಂದ ಈ ಒಂದು ಪಾಯಿಂಟ್ ಇಂದ ನಾವು ಇಲ್ಲಿ 3 ಮೀಟರ್ ಒಂದು ಕಟ್ ಮಾಡಿದ್ವಿ. ಇದು ಸೆಂಟಿಮೀಟರ್ ನಲ್ಲಿ ತಂದಿದ್ದೀನಿ ನಾನು. ಹಾಗೆ ಇಲ್ಲೂ ಸಹ 3 ಮೀಟರ್ ನಲ್ಲಿ ಕಟ್ ಮಾಡಿದ್ವಿ. ನೆಕ್ಸ್ಟ್ 4 ಮೀಟರ್ ನ ತಗೋಣ. ಹಾಗೇನೆ ನಾವೇನ್ ಮಾಡಿದ್ವಿ, ಇಲ್ಲಿ 4 ಮೀಟರ್ ನ ತಗೊಂಡಿರ್ತೀವಿ. ಇಲ್ಲಿ 4 ಮೀಟರ್, ಇದು 3 ತಗೊಂಡ್ವಿ, ಇದನ್ನ 4 ತಗೊಂಡ್ವಿ. ಒಂದ್ ಪಕ್ಷ ನಾವು ಇಲ್ಲಪ್ಪ, ನಾವು ಇದನ್ನ 4 ತಗೊಂಡು ಇದನ್ನು 3 ತಗೋಬಹುದು. ಅವಾಗ ಏನಾಗುತ್ತೆ, ಆ ಕೋರ್ಟ್ ಆಯತಾಕಾರದಲ್ಲಿ ನೇರವಾಗಿರುತ್ತೆ. ಇಲ್ಲ ಈ ಮೂಲೆ ಹೋಗೋದು ಆ ಮೂಲೆ ಹೋಗೋದು ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇದು 3 ತಗೊಂಡಿದ್ದೀವಿ, ಮತ್ತೆ ಹೀಗೆ 4 ತಗೊಂಡಿದ್ವಿ. ಕೊನೆಗೆ 3-4-5 ಮೆಥಡ್ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ತೀವಿ, 5 ಇಲ್ಲಿಂದ ಏನ್ ಮಾಡಿದ್ವಿ, ನಾವು ಈ ಮೂಲೆಯಲ್ಲಿ ಇಟ್ಕೊಂಡು ಇದಕ್ಕೆ 5 ಮೀಟರ್ ಒಂದು ಕ್ರಾಸ್ ಮಾಡಬೇಕು. ನಮಗೆ ನೇರ ಸಿಗುತ್ತೆ. ಹೇಳಿದ ಅರ್ಥ ಆಗತ್ತಾ? ಇದು
ನಾನು 20 ಮೀಟ್ರ್ 30 ಮೀಟ್ರಿಗೆ ಒಂದು ಒತ್ತನ್ನು ಹಾಕಿದ್ದೀನಿ. ಅದರ ಜೊತೆಗೆ 40 ಮೀಟ್ರನ್ನ ನಾನು ಇದು ಮಾಡ್ಕೊತಾ ಇದ್ದೀನಿ. ಈಗ ಇದು 40 ಮೀಟರ್ ಉದ್ದ ಇರುತ್ತೆ, ಇದು ಸಹ 40 ಮೀಟರ್ ಉದ್ದ ಇರುತ್ತೆ, ಇದು 20 ಮೀಟರ್ ಅಗಲ ಇರುತ್ತೆ. ಅಂತ ಒಂದು ಇದನ್ನ ನಾವು ಏನು ಮಾಡಿದ್ವಿ, ಇಲ್ಲಿ 3-5-4 ಮೆಥಡ್ ಅನ್ನು ಬಳಸ್ಕೊಂಡು ಒಂದು ಎರಡು ನೇರವನ್ನು ತಗೊಂಡಿದ್ವಿ. ಹಾಗೇನೆ ಇದು ಸಹ 3-5-4 ಮೆಥಡ್ ಅನ್ನು ತಗೊಂಡು ಇಲ್ಲೂ ಸಹ ಇದು ನೇರ ಇರುತ್ತೆ. ಅದಕ್ಕೋಸ್ಕರ 9 ಮೀಟರ್ ಇದು 20 ಮೀಟರ್ ಉದ್ದದ ಒಂದು ನೇರವನ್ನು ಎರಡನ್ನು ಸೇರಿಸೋಣ. ಆಮೇಲೆ ಪುನಃ 10 ಮೀಟರ್ ಸೆಂಟಿಗೆ ಒಂದು ಮಧ್ಯ ಬಿಂದುವನ್ನು ಮಾಡ್ಕೊಂಡಿದ್ದೀವಿ. 10 ಮೀಟರ್ ಏನಾಯ್ತು, ಇದೊಂದು ಆಯತಾಕಾರದ ನಮಗೆ ಒಂದು ಚಿತ್ರ ಸಿಕ್ತು. ಸೆಂಟ್ರಿಗೆ ಇಲ್ಲಿ 3 ಮೀಟರ್ ಒಂದು ಗೋಲ್ ಪೋಸ್ಟ್ ಅನ್ನ ಹಾಕಿರ್ತೀವಿ. ಎಷ್ಟಿದು 3 ಮೀಟರ್. ಇದು 3 ಮೀಟರ್ ಇರುತ್ತೆ. ಇದು ಗೋಲ್ ಪೋಸ್ಟ್ ಇಲ್ಲ. ಹಾಗೇನೆ ನಮಗೆ 2 ಕೋಟ್ ಈ ಕಡೆ ಅರ್ಧ ಈ ಕಡೆ ಅರ್ಧ ಕೋಟನ್ನ ಸೆಂಟರ್ ಪಾಯಿಂಟ್ ಅನ್ನು ಇದು ಮಾಡೋಣ.
ಈಗ ಕೋಟನ್ನು 2 ಭಾಗವಾಗಿ ನಾವು ವಿಂಗಡಣೆಯನ್ನು ಮಾಡಿದ್ದೀವಿ. ಹಾಗೆಯೇ ಈ ಒಂದು ಮೂಲೆಯಲ್ಲಿ ಇಲ್ಲಿಂದ ಒಂದು ಮಧ್ಯದಿಂದ 6 ಮೀಟರ್ ದೂರದಲ್ಲಿ ಒಂದು ವೃತ್ತವನ್ನು ಹಾಕೋಣ. ಇದನ್ನು ಏನು ಮಾಡ್ತೀವಿ, ಆ ನಿಟ್ಟಿನಲ್ಲೊಂದು ಇದನ್ನು ಸುತ್ತಿ ಅಂತ ಇದು 6 ಮೀಟರ್ ಆಯಿತು. ಅದಾದಮೇಲೆ ಪುನಃ ಇಲ್ಲೊಂದು 9 ಮೀಟರ್ ದೂರದಲ್ಲಿ ನಿಮಗೆ ಇದನ್ನು ಹಾಕ್ಬೇಕಾಗುತ್ತೆ. ಇದನ್ನು ಗೋಲ್ಗೊಳಿಸಿದೆಯಲ್ಲ, ಆ ಮೂಲೆಯಲ್ಲಿ 9 ಮೀಟರ್ನ ತಗೊಂಡು ನಾವೇನು ಮಾಡ್ತೀವಿ, ಒಂದು ಇದನ್ನು ಪುನಃ ಈ ಮೂಲೆಯಲ್ಲಿ ತಗೊಂಡು ಆ ಗೋಲ್ಗೊಳಿಸೋಣ ನಾವು ಸೇರಿಸಬೇಕಾಗುತ್ತೆ. ಗೊತ್ತಾಗ್ತಿದೆಯಲ್ಲ? ಇದು 40 ಮೀಟರ್ ಉದ್ದ ಇರುತ್ತೆ. ಇಲ್ಲಿಂದ ಇಲ್ಲಿ 20 ಮೀಟರ್.
ಗೋಲ್ ತೋರಿಸ್ತೀನ ಅಗಲ 3 ಮೀಟರ್, ಇದರ ಎತ್ತರ 2 ಮೀಟರ್. ಇದನ್ನು ನಾವೇನು ಹೇಳ್ತೀವಿ, ಸೈಡ್ ಲೈನ್ ಅಂತ ಕರಿತೀವಿ. ಇದನ್ನ ಎಂಡ್ ಲೈನ್ ಅಂತ ಕರಿತೀವಿ. ಇದು ಮಧ್ಯಗೆರೆ ಅಂತ ನಾವು ಇಷ್ಟನ್ನ ನಾವು ಕರಿತೀವಿ. ಇದು ಇಲ್ಲಿಂದ 9 ಮೀಟರ್ ಇರುತ್ತೆ. ಇಲ್ಲಿಂದ ಇದು 6 ಮೀಟರ್ ಇರುತ್ತೆ. ನಾವಿಲ್ಲಿ ಇಷ್ಟು ಒಂದು ಅಂಕಣದ ಪರಿಚಯವನ್ನು ನೋಡಿದ್ವಿ. ಹಾಗೆ 4 ಮೀಟರ್ಗೆ ಒಂದು ಪಾಯಿಂಟಿನ ಇದಾಕಿರ್ತೀವಿ, ಬಾಲ್ ಇಟ್ಟು ಇಲ್ಲಿ. ಹಾಗೆ ಈ ಒಂದು ಆಟಕ್ಕೆ ಬಳಸುವಂತ ಉಪಕರಣಗಳು ಅಂದ್ರೆ ಈ ಹ್ಯಾಂಡ್ಬಾಲ್ ಆಟಕ್ಕೆ ಏನೇನ ಬಳಸ್ತೀವಿ ಅಂತ ನೋಡಿದಾಗ ನಾವು ಹ್ಯಾಂಡ್ಬಾಲ್ ಆಟವನ್ನು ಬಳಸುವ ಚೆಂಡುಗಳು ಫುಟ್ಬಾಲ್ಗಿಂತಲೂ ಚಿಕ್ಕದಾಗಿರುತ್ತೆ. ಅಂದ್ರೆ ಕೈಯಲ್ಲಿ ಹೀಗೆ ಸಿಗಬೇಕು ಅಂತ ಫುಟ್ಬಾಲ್ ನೋಡಿದಲ್ಲ, ಅದಕ್ಕಿಂತ ಸ್ವಲ್ಪ ಚಿಕ್ಕದಿರುತ್ತೆ. ಪುರುಷರಿಗೆ ಬೇರೆ, ಮಹಿಳೆಯರಿಗೆ ಬೇರೆ, ಸೀನಿಯರಿಗೆ ಬೇರೆ, ಜೂನಿಯರಿಗೆ ಬೇರೆ ಅಂತ ಹೇಳಿ ಈ ಫುಟ್ಬಾಲನ್ನ ಮಾಡಿರ್ತೀವಿ. ಹಾಗೆ ಒಂದು ಕೈಯಲ್ಲಿ ಹಿಡಿಯಲು ಸುಲಭ ಸಾಧ್ಯವಾಗುತ್ತದೆ. ಈ ಚೆಂಡುಗಳು 37 ಪಟ್ಟಿಗಳು ಹೊಂದಿರುತ್ತದೆ. ಆ ಬಾಲ್ ಮೇಲೆ ಪಟ್ಟಿಗಳಿರುತ್ತೆ. ಅದು 37 ಪಟ್ಟಿಗಳನ್ನು ನಾವು ಹೊಂದಿರೋದನ್ನು ನಾವಿಲ್ಲಿ ನೋಡ್ತೀವಿ. ಪುರುಷ ಮತ್ತು ಮಹಿಳೆಯರಿಗೆ ವಿವಿಧ ಗಾತ್ರದ ಚೆಂಡುಗಳನ್ನು ಉಪಯೋಗಿಸುತ್ತೇವೆ. ಪುರುಷರಿಗೆ ಬೇರೆ ಅಂತ ಹೇಳಿದ್ವಿ, ಹಾಗೆ ಮಹಿಳೆಯರಿಗೆ ಬೇರೆ ಅಂತ ನಾವು ನೋಡ್ತೀವಿ. ಹಾಗೆಯೇ ಆ ಚೆಂಡಿನ ಸುತ್ತಳತೆಯನ್ನು ನೋಡಿದಾಗ ಈ ಚೆಂಡು ಒಂದು ರೌಂಡಾಕಾರದಲ್ಲಿ ಇರುತ್ತೆ, ಗೋಳಾಕಾರದಲ್ಲಿ ಇರುತ್ತೆ. ಅದರ ಸುತ್ತಳತೆ ಅಂದಾಗ ಇಲ್ಲಿಂದ ರೌಂಡ್ ಬರುತ್ತೆ, ಅದನ್ನ ಸುತ್ತಳತೆ ಅಂತ ನಾವು ಕರಿತೀವಿ. ಸುಮಾರು ಪುರುಷರಿಗೆ 16 ವರ್ಷದ ಮೇಲ್ಪಟ್ಟವರಿಗೆ ಏನಾಗುತ್ತಂದ್ರೆ 58ರಿಂದ 60 ಸೆಂಟಿಮೀಟರ್ ಸುತ್ತಳತೆ ಇರುತ್ತೆ. ಇದು ಸುತ್ತಳತೆ 58ರಿಂದ 60 ಸೆಂಟಿಮೀಟರ್ ಇರುತ್ತೆ. ಆಮೇಲೆ ಅದರ ತೂಕ 425 ಗ್ರಾಮ್ನಿಂದ 475, 425ರಿಂದ 475 ಗ್ರಾಮ್. ಹಾಗೆ ಸುತ್ತಳತೆ 58ರಿಂದ 60 ಸೆಂಟಿಮೀಟರ್ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆಯೇ 14 ವರ್ಷದ ಮೇಲ್ಪಟ್ಟು 12ರಿಂದ 16 ವರ್ಷದವರೆಗೆ ಅದಕ್ಕೇನಾಗುತ್ತೆ 325ರಿಂದ 375 ಗ್ರಾಮ್ ಇರುತ್ತೆ. ಹಾಗೆ 54ರಿಂದ 56 ಸೆಂಟಿಮೀಟರ್, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಇದು 16 ವರ್ಷದ ಮೇಲ್ಪಟ್ಟವರಿಗೆ ಬೇರೆ, 14 ವರ್ಷದ ಒಳ ಮಕ್ಕಳಿಗೆ ಬೇರೆ ಗಾತ್ರದ ಒಂದು ಚೆಂಡನ್ನು ನೋಡ್ತೀವಿ. ಹಾಗೆಯೇ 8ರಿಂದ 14 ವರ್ಷದ ಹುಡುಗಿಯರು ಹಾಗೂ 8ರಿಂದ 12 ವರ್ಷದ ಹುಡುಗರಿಗೆ, ಅಲ್ಲಿ 8ರಿಂದ 12 ವರ್ಷ 14 ವರ್ಷದ ಮಕ್ಕಳಿಗೆ ಹುಡುಗಿಯರಾಗಿರ್ಬೋದು ಅಥವಾ ಹುಡುಗರಾಗಿರ್ಬೋದು, ಅವರಿಗೆ ಸಹ ಬದಲಾವಣೆಯನ್ನು ಬೇರೆ, ಅವರಿಗೂ ಸಹ 50ರಿಂದ 52 ಸೆಂಟಿಮೀಟರ್ ಸುತ್ತಳತೆ ಅಂತ ನೋಡ್ತೀವಿ. ಹಾಗೆ ಅದರ ತೂಕ 290 ಗ್ರಾಮ್ನಿಂದ 330 ಗ್ರಾಮ್ ತೂಕವನ್ನು ಹೊಂದಿರ್ತವೆ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆ ಗೋಲ್ಗಳು, ಅದಕ್ಕೆ ಇದನ್ನ ಗೋಲ್ ಬಾಕ್ಸ್ ಅಂತ ಇರ್ತೀವಿ. ಈ ಮೂಲೆಯಲ್ಲಿ ಗೋಲ್ ಬಾಕ್ಸ್ ಅನ್ನ ಹಾಕಿರ್ತೀವಿ. ಈ ಗೋಲ್ ಬಾಕ್ಸ್ ಅನ್ನ 3 ಮೀಟರ್ ಅಗಲ ಹಾಗೂ 2 ಮೀಟರ್ ಎತ್ತರವಿರುವ ಅಂಕಣದ 2 ತುದಿಗಳಲ್ಲಿ ಮಧ್ಯಭಾಗದಲ್ಲಿ ನೆಲೆಸಿರ್ತವೆ. 2 ತುದಿಯ ಮಧ್ಯಭಾಗದಲ್ಲಿ ಈ ಕಡೆಯಿಂದ ಸೆಂಟ್ರಿಗೆ ಏನ್ ಬರ್ತೋ ಅಲ್ಲಿ ಅಗಲ 3 ಇರುತ್ತೆ, ಅದ್ರ ಎತ್ತರ 2 ಮೀಟರ್ ಎತ್ತರ ಇರುತ್ತೆ. ಹಾಗೆ ಇದರ ಮುಂಭಾಗದ ಪಟ್ಟಿಯ ಅಗಲವು 8 ಸೆಂಟಿಮೀಟರ್ ಇರುತ್ತದೆ. ಎಂದು ಮುಂಭಾಗದ ಇದೇ ಪಟ್ಟಿ ಇರ್ತೀವಿ, ಅದು 8 ಸೆಂಟಿಮೀಟರ್ ಅಗಲ ಇರುತ್ತೆ. ಮತ್ತು ಉಳಿದಂತ ಎಲ್ಲಾ ಗಿಡಗಳು 5 ಸೆಂಟಿಮೀಟರ್ ಕೆರೆಯನ್ನ ಹಾಕಿರ್ತೀವಿ.
ಈ ಒಂದು ಆಟದ ಅಂಕಣದ ಆಟದ ಪರಿಚಯವನ್ನು ನಾವು ನೋಡಿದ್ವಿ. ಹಾಗೆಯೇ ಈ ಒಂದು ಹ್ಯಾಂಡ್ಬಾಲ್ ಆಟದ ಒಂದು ಸಾಮಾನ್ಯ ನಿಯಮಗಳನ್ನು ನಾವು ನೋಡಿದಾಗ, ಹ್ಯಾಂಡ್ಬಾಲ್ ಆಟವು 6 ಅಂಕಣ ಆಟಗಾರರು ಹಾಗೂ ಒಬ್ಬ ಗೋಲ್ ರಕ್ಷಕ ಇರುತ್ತಾನೆ. ಅಂದ್ರೆ 2 ಕಡೆ 6 ಜನ ಆಟಗಾರ ಇರ್ತಾರೆ. ಆಮೇಲೆ ಗೋಲ್ ಅನ್ನ ರಕ್ಷಣೆ ಮಾಡಕ್ಕೆ ಒಬ್ರು ಗೋಲ್ ರಕ್ಷಕ ಅಂತ ಹೇಳಿ ಅವನನ್ನ ನೇಮಕವನ್ನ ಮಾಡಿರ್ತೀವಿ. ತಂಡಗಳ ಒಬ್ಬ ಗೋಲ್ ರಕ್ಷಕ ಇರುವ 2 ತಂಡಗಳ ಮಧ್ಯೆ ಆಡಲಾಗ್ತದೆ. ಈ 2 ಕಡೆ ಏನ್ ಮಾಡ್ತೀವಿ, 2 ಕಡೆ 7 ಜನ ಆಟಗಾರ ಇರ್ತೀವಿ. ಅದರಲ್ಲಿ ಒಬ್ರು ಗೋಲ್ ಕೀಪರ್ ಅಂತ ನಾವು ಕರಿತೀವಿ. ಆ ಗೋಲ್ ಕೀಪರ್ ಬಿಟ್ಟು ಉಳಿದಂತ 6 ಜನ ಆಟಗಾರರು ಇದ್ರ ಮಧ್ಯೆ ಆಟವಾಡ್ತೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆ 2 ತಂಡದ ಮಧ್ಯೆ ಈ ಒಂದು ಆಟ ಪ್ರಾರಂಭ ಆಗುತ್ತೆ. ಹಾಗೆ ಒಂದು ನಿಯಮಬದ್ಧ ಪಂದ್ಯ ಅವಧಿಯು 30 ನಿಮಿಷ ಪ್ಲಸ್ 10 ನಿಮಿಷ, ಹಾಗೆ ಪುನಃ 30 ನಿಮಿಷ. ಒಂದು ಆಟವನ್ನು ಪ್ರಾರಂಭ ಮಾಡಬೇಕಾದ್ರೆ ಫಸ್ಟ್ಗೆ 30 ನಿಮಿಷ ಟೈಮ್ ಅನ್ನು ಕೊಡ್ತೀವಿ. ಅದ್ರ ಮಧ್ಯೆ ಪ್ಲಸ್ 10 ನಿಮಿಷ ರೆಸ್ಟ್ ಕೊಡ್ತೀವಿ. ಪುನಃ 30 ನಿಮಿಷ ಆಟವನ್ನ ಪ್ರಾರಂಭ ಅವಧಿ. ಇಲ್ಲಿ ಟೋಟಲ್ 60 ನಿಮಿಷ, 1 ಗಂಟೆ ಆಗ್ಬೋದು. 30 ನಿಮಿಷ ಆಡಿದ ಮೇಲೆ 10 ನಿಮಿಷ ಏನಾಗುತ್ತೆ, ಅವ್ರಿಗೆ ವಿರಾಮವನ್ನ ಸಹ ನಾವಿಲ್ಲಿ ಕೊಡ್ತೀವಿ. ಹಾಗೇನೆ ಇದು ಸೀನಿಯರ್ಗೆ ಆಗಿರುತ್ತೆ. ಇದೆಷ್ಟಿರುತ್ತೆ, ಸೀನಿಯರ್ಗೆ 30 ನಿಮಿಷ ಪ್ಲಸ್ 10 ನಿಮಿಷ ರೆಸ್ಟ್, ಪುನಃ 30 ನಿಮಿಷ. ಹಾಗೇನೆ ಮಹಿಳೆಯರಿಗೆ ಮತ್ತು ಜೂನಿಯರ್ಗೆ 25 ನಿಮಿಷ ಪ್ಲಸ್ 10 ನಿಮಿಷ ರೆಸ್ಟ್ ಪ್ಲಸ್ 25 ನಿಮಿಷ ಆಟವನ್ನ ಆಡಿಸ್ತೀವಿ. ಅಕಸ್ಮಾತ್ ಒಂದು ಪಕ್ಷ ಅಲ್ಲಿ ಸಮಬಲ ಆದಾಗ ಪುನಃ 5 ನಿಮಿಷ ಕೊಡ್ತೀವಿ ಟೈಮು. ಇಲ್ಲಿ ಸಮಬಲ ಆದಾಗ ಎಷ್ಟು, 5 ನಿಮಿಷ ಪ್ಲಸ್ 1 ನಿಮಿಷ ರೆಸ್ಟ್, ಪುನಃ 5 ನಿಮಿಷ. ಇಲ್ಲೂ ಸಹ ಸಮಬಲ ಆದ್ರೆ ಏನ್ ಮಾಡ್ತೀವಿ, ಪುನಃ ಇನ್ನೂ ಒಂದ್ಸರಿ ನಾವು ಅದರ ಇನ್ನೂ 5 ನಿಮಿಷ ಪ್ಲಸ್ 1 ನಿಮಿಷ ರೆಸ್ಟ್ ಅನ್ನ ನಾವು ನೀಡಿರ್ತೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಇದರಲ್ಲಿ ಅಂಕ ಸಮವಾದರೆ ಅಂತ ಇಲ್ಲಿ ನೋಡ್ತೀವಿ. ನಿಯಮಿತ ಕಾಲಾವಧಿ ಪ್ರತಿ ಅರ್ಧದಲ್ಲಿ 1 ನಿಮಿಷ ವಿರಾಮವನ್ನು ಸಹ ಇಲ್ಲಿ ಹೊಂದಿರ್ತೇವೆ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆ ಕ್ರೀಡಾಘಾತ ತಂಡ ವಿರಾಮ ಮತ್ತು ನಿರ್ಣಾಯಕ ಸೂಚನೆಯನ್ನು ಹೊರತುಪಡಿಸಿ ಥ್ರೋ ಆಫ್ ನಂತರ ಆಟವು ನಿರಂತರವಾಗಿ ಸಾಗುತ್ತದೆ. ಇಲ್ಲಿ ನಿರ್ಣಾಯಕರು ಅಕಸ್ಮಾತ್ ನನಗೆ ವಿರಾಮ ಬೇಕಂದ್ರೆ ಆ ಸಂದರ್ಭದಲ್ಲಿ ನಿಲ್ಲಿಸಬೇಕು. ಹಾಗೆಯೇ ಯಾವುದೇ ಸಂದರ್ಭದಲ್ಲಿ ಆಟ ಆಡೋ ಸಂದರ್ಭದಲ್ಲಿ ಯಾವ ಒಬ್ಬ ಕ್ರೀಡಾಪಟುವಿಗೆ ಏನಾದರೂ ಸಮಸ್ಯೆ ಆದರೆ ಅಥವಾ ತೊಂದರೆಯನ್ನು ಅಪಘಾತವನ್ನೇನಾದರೆ ಅಂತಹ ಸಂದರ್ಭದಲ್ಲೂ ಸಹ ನಾವು ಅವರಿಗೆ ರೆಸ್ಟ್ ಅನ್ನ ಕೊಡಬಹುದು. ಹಾಗೆಯೇ ಆಕ್ರಮಣ ಸಂದರ್ಭದಲ್ಲಿ ಚೆಂಡನ್ನು ಚಲಿಸುವುದಕ್ಕಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾಯಿಸುವುದು, ಚೆಂಡನ್ನು ಪಡೆದು ಡ್ರಿಬಲ್ ಮಾಡುವ ಮುನ್ನ ಮತ್ತು ಡ್ರಿಬಲ್ ಮಾಡಿ ಚೆಂಡು ಕೇವಲ 3 ಸೆಕೆಂಡ್ನಲ್ಲಿ ಕಾಲ ಮಾತ್ರ ಅವಕಾಶ ಇರುತ್ತೆ. ಈ ಬಾಲನ್ನು ಏನ್ ಮಾಡ್ತೀವಿ, ನಾವು ಆಕ್ರಮಣ ಮಾಡಿರ್ತೀವಿ. ಆಕ್ರಮಣ ಮಾಡಕ್ಕಾದ್ರೆ ಮುಂದಡೆ ನಾವು ಡ್ರಿಬಲ್ ಮಾಡ್ಕೊಂತ ಹೋಗಿರ್ತೀವಿ. ಆ ಡ್ರಿಬಲ್ ಮಾಡ್ಕೊಂತ ಹೋದಾಗ ಅವ್ರಿಗೆ ಏನ್ ಮಾಡ್ತೀವಿ, 3 ಸೆಕೆಂಡ್ ಬಾಲನ್ನ ನಾವು ಡ್ರಿಬಲ್ ಮಾಡಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅಂದ್ರೆ 3 ಸೆಕೆಂಡ್ ಅನ್ನ ಮಾತ್ರ ನಾವು ಅವ್ರ ಕೈಯಲ್ಲಿ ಇಟ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಎಷ್ಟು, 3 ಸೆಕೆಂಡ್ ಅನ್ನ ಮಾತ್ರ ಇಲ್ಲ ಅವಕಾಶ ಇದೆ. ಉಳಿದಂತ 3 ಸೆಕೆಂಡ್ ಮೇಲ್ಪಟ್ಟಾದ್ರೆ ಏನ್ ಮಾಡ್ತೀವಿ, ಬಾಲನ್ನ ಆಪೋಸಿಟ್ ತಂಡಕ್ಕೆ ಬಾಲನ್ನ ವರ್ಗಾವಣೆ ಮಾಡ್ತೀವಿ. ಅದು ಲೇಟ್ ಅಂತ ಹೇಳಿ ಮಾಡಿ ವರ್ಗಾವಣೆಯನ್ನ ಮಾಡ್ತೀವಿ. ಹಾಗೆ ಪ್ರತಿಯೊಂದು ಗೋಲಿನ ನಂತರ ಗೋಲ್ ಹೊಡಿಸಿಕೊಂಡವರು ತಂಡದ ಆಟವನ್ನು ಮರಳಿ ಪ್ರಾರಂಭ ಮಾಡಿರ್ತಾರೆ. ಈ ಒಂದು ಪಕ್ಷ ಏನ್ ಮಾಡ್ತೀವಿ, ನಾನು ಎ ತಂಡದವರು ಗೋಲನ್ನ ಗಳಿಸಿರ್ತಾರೆ. ಆ ಗೋಲ್ ಗಳಿಸಿದ ನಂತರ ಏನ್ ಮಾಡ್ತೀವಿ, ಪುನಃ ಬಿ ತಂಡದವರಿಗೆ ಏನ್ ಮಾಡ್ತೀವಿ, ಆಟ ಪುನಃ ಪ್ರಾರಂಭ ಮಾಡಕ್ಕೆ ಕೊಡ್ತೀವಿ. ಹಾಗೆ ಆಪೋಸಿಟ್ ತಂಡಕ್ಕೆ ನಾವು ಏನ್ ಮಾಡ್ತೀವಿ, ಬಾಲನ್ನ ನಾವು ಕೊಡ್ತೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಆಟಗಾರನು ಪುನಃ ಪ್ರಾರಂಭಿಸುತ್ತಾರೆ. ಈ ಸಂದರ್ಭದಲ್ಲಿ ಆಟವನ್ನು ಪ್ರಾರಂಭಿಸುವ ತಂಡದಲ್ಲಿ ಎಲ್ಲಾ ಸದಸ್ಯರು ಮಧ್ಯ ರೇಖೆಯ ಹಿಂದೆ ಅಥವಾ ತಮ್ಮ ರಕ್ಷಣಾ ಅಂಕಣದಲ್ಲಿರಬೇಕು. ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಪ್ರಾರಂಭ ಮಾಡಿದ್ಮೇಲೆ ಮಧ್ಯಗಿರಿಯಿಂದ ತನ್ನ ರಕ್ಷಣಾ ತಂಡದ ಕಡೆ ಏನ್ ಮಾಡ್ತೀವಿ, ನಾವು ಎಲ್ಲ ನಿಂತಿರ್ತೀವಿ. ಮೊದಲಿಗೆ ಆಪೋಸಿಟ್ ತಂಡಕ್ಕೆ ನಾವು ಹೋಗಿ ನಿಂತ್ಕೊಳ್ಳೋಂಗಿಲ್ಲ ಅಂತ ನಾವಿಲ್ಲಿ ನೋಡ್ತೀವಿ. ರಕ್ಷಣಾ ಆಟಗಾರನೇನಾದರೂ ಆಕ್ರಮಣ ಆಟಗಾರನಿಗೆ ಅಂಕ ಗಳಿಸಲು
ಅಡ್ಡಿಯನ್ನು ಒಡ್ಡಿದರೆ ಆಕ್ರಮಣ ತಂಡದವರಿಗೆ ಅಂಕ ಗಳಿಸಲು ನೇರ ಅವಕಾಶವನ್ನು ಕೊಡ್ತೀವಿ. ಒಂದು ಪಕ್ಷ ಏನ್ ಮಾಡ್ತೀವಿ, ರಕ್ಷಣಾ ಆಟಗಾರನ ಏನ್ ಮಾಡ್ತಾನೆ, ಅವನು ಆಕ್ರಮಣ ಆಟಗಾರನಿಗೆ, ರಕ್ಷಣಾ ಅಂದ್ರೆ ಅವನು ಬಾಲನ್ನ ರಕ್ಷಣೆ ಮಾಡಕ್ ಹೋಗಿರ್ತಾನೆ, ಆಕ್ರಮಣ ಅಂದ್ರೆ ಅದನ್ನ ಬಾಲ್ ಹಾಕಿಕೊಂಡಿರ್ತಾನೆ. ಅಕಸ್ಮಾತ್ ಅಂತ ಸಂದರ್ಭದಲ್ಲಿ ಅವನು ಏನಾದ್ರೆ ಅಕಸ್ಮಾತ್ ಅವನಿಗೆ ಅಡ್ಡಿ ಏನಾದ್ರು ತೊಂದರೆ ಮಾಡಿದ್ರೆ, ಬೇಕಂತಾನೆ ಕಾಲ್ ಕೊಡೋದು, ಆಮೇಲೆ ಕೈಯಿಂದ ಹಿಡ್ದಿ ಕಡೆ ಹಾಕೋದು ಅಂತ ಏನಾದ್ರು ಅಡ್ಡಿಯನ್ನು ಮಾಡ್ತೀವಿ ಅವನಿಗೆ ಏನ್ ಮಾಡ್ತೀವಿ, ರಕ್ಷಣಾ ಆಕ್ರಮಣ ಆಟಗಾರನಿಗೆ ಏನ್ ಮಾಡ್ತೀವಿ, ನೇರವಾಗಿ ಗೋಲ್ ಗಳಿಸಿಕೆ ಅವಕಾಶವನ್ನು ನಾವು ಕೊಡ್ತೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆ ಪೆನಾಲ್ಟಿ ಮೂಲಕ ಕಲ್ಪಿಸಲಾಗುವುದು. ಈ ಸಂದರ್ಭದಲ್ಲಿ ಕೇವಲ ಒಬ್ಬ ಆಕ್ರಮಣ ತಂಡದ ಆಟಗಾರ 7 ಮೀಟರ್ ಗೆರೆಗೆ ಹಿಂದೆ ಹಾಗೂ ರಕ್ಷಣಾ ತಂಡದ ಗೋಲ್ ರಕ್ಷಕನ ಇರುತ್ತಾನೆ. ಅಂದ್ರೆ 7 ಮೀಟರ್ಗಿಂತ ಹಿಂದಿರ್ತಾನೆ ಅಂತ ನಾವಿಲ್ಲಿ ನೋಡ್ತೀವಿ. ಇತರ ಸಂದರ್ಭದಲ್ಲಿ ಯಾವುದೇ ತಂಡದ ಆಟಗಾರ ಹೊರಟು ಆಟದ ಪ್ರದರ್ಶನ ತೋರ್ಪಡಿಸಿದ್ದಲ್ಲಿ ಎದುರಾಳಿಗಳಿಗೆ ಚೆಂಡನ್ನು ಆಡಲು ಮುಕ್ತ ಅವಕಾಶವನ್ನು ಕೊಡ್ತೀವಿ. ಅವನು ಏನಾದ್ರೆ ಅಕಸ್ಮಾತ್ ಅವನೇನು ತೊಂದರೆಯನ್ನ ಮಾಡಿದ್ರೆ ಎದುರಾಳಿ ತಂಡಕ್ಕೆ ಮುಕ್ತ ಅಥವಾ ಫ್ರೀ ಥ್ರೋ ಅಂತ ನಾವು ಕರಿತೀವಿ, ಅದನ್ನ ಫ್ರೀ ಥ್ರೋ ನೀಡಲಾಗುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಇಂತಹ ಸಂದರ್ಭದಲ್ಲಿ ಮುಂದುವರಿಸಿಕೊಂಡು ಅಥವಾ ಒರಟುತನದ ತೀವ್ರತೆ ಹೆಚ್ಚಾದಲ್ಲಿ ಎದುರಾಳಿ ತಂಡಗಳಿಗೆ ಶಿಕ್ಷೆಯನ್ನು ಸಹ ಅನಿಸಬಹುದು. ಅಕಸ್ಮಾತ್ ಇದೇ ಟೈಪ್ ನಾವು ಫ್ರೀ ಥ್ರೋವನ್ನು ಕೊಟ್ಟಿರ್ತೀವಿ, ಅಂತಹ ಸಂದರ್ಭದಲ್ಲೂ ಸಹ ಪುನಃ ಅವನ ಪ್ರದರ್ಶನವನ್ನು ಅವನು ಏನ್ ಮಾಡ್ತಾರೆ, ಪುನಃ ಬೇಕಂದರೆ ಅವನ ಅಡ್ಡಿಯನ್ನು ಪಡಿಸ್ತಾನೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಅವನಿಗೆ ಶಿಕ್ಷೆಯನ್ನು ಸಹ ನಾವು ವಿಧಿಸ್ತೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಅದರಲ್ಲಿ ಹಳದಿ ಕಾರ್ಡ್ 2 ನಿಮಿಷಗಳ ಅಂದ್ರೆ ಹಳದಿ ಕಾರ್ಡ್ ಅನ್ನು ತೋರಿಸಿದ್ರೆ ಏನ್ ಮಾಡ್ತೀವಿ, ಆಟದಿಂದ 2 ನಿಮಿಷ ಹೊರಗೆ ಹಾಕ್ಲಿಕ್ಕೆ ಅವಕಾಶವನ್ನು ನಾವು ಕೊಡ್ತೀವಿ. ಹಾಗೇನೆ ಹೀಗೆ ವಿವಿಧ ಸಂದರ್ಭದಲ್ಲಿ ಶಿಕ್ಷೆ ವಿಧಿಸಲು IHF ನಿಯಮವನ್ನ ಪಾಲಿಸಬೇಕಾಗತ್ತೆ. ನಾವು ಈ ಒಂದು ಹ್ಯಾಂಡ್ಬಾಲ್ ಫೆಡರೇಷನ್ ನಿಯಮ ಏನಿದೆಯೋ ಅಂತ ಒಂದು ನಿಯಮವನ್ನು ನಾವು ಇಲ್ಲಿ ಪಾಲಿಸಬೇಕಾಗತ್ತೆ.